ಎಲ್ರಿಗೂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನೇನ್ ಬಗ್ಗೆ ಮಾತಾಡ್ತೀನಿ ಅಂದ್ರೆ ಏನ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ ಅಂದ್ರೆ ಬಾಡಿ ಬ್ಯಾಲೆನ್ಸ್, ನಮ್ ಬಾಡಿ ಬ್ಯಾಲೆನ್ಸ್ ಬಗ್ಗೆ ಹೇಳ್ತೀನಿ. ನೀವೇನಾದ್ರೂ ಏಜ್ 40 ದಾಟಿದೀರಾ ಅಂದ್ರೆ ಈ ವಿಡಿಯೋ ನಿಮಗೆ. ಈಗ ನಮ್ ಬಾಡಿ ಏನಾಗತ್ತೆ, ಚಿಕ್ಕೋರಿದ್ದಾಗ ನಮ್ಗೇನು ಬಾಡಿ ಬ್ಯಾಲೆನ್ಸ್ ಬಗ್ಗೆಲ್ಲ ಏನು ಅನ್ಸಲ್ಲ. ಆರಾಮಾಗಿ ಎಷ್ಟು ಎತ್ತರದ ಜಾಗಕ್ಕೆ ಬೇಕಿದ್ರು ಹೋಗ್ತೀವಿ, ಎಷ್ಟು ಡೀಪ್ ಆಗ್ಬೇಕಿದ್ರು ಜಂಪ್ ಮಾಡ್ತೀವಿ, ನಮ್ಗೇನು ಅದ್ರಲ್ಲಿ ಭಯ ಅನ್ಸಲ್ಲ. ಬಟ್ ಸ್ವಲ್ಪ ಏಜ್ ಆಗ್ತಾ ಆಗ್ತಾ ಆಫ್ಟರ್ 40 ನಮಗ್ ಗೊತ್ತಿಲ್ದೇನೆ ನಾವು ಅದನ್ನೆಲ್ಲ ಅವಾಯ್ಡ್ ಮಾಡ್ತೀವಿ. ಎಲ್ಲಾರು ಎಲ್ಲಿಂದಾದ್ರೂ ಜಂಪ್ ಮಾಡೋದು ಅಥವಾ ಎತ್ತೆತ್ತರಕ್ಕೆ ಹೋಗೋಕೆಲ್ಲ ಭಯ ಆಗತ್ತೆ ಕೆಲವೊಬ್ರಿಗೆ. ನನ್ಗೆ ಎತ್ತರ ಸ್ಥಳಕ್ಕೆ ಹೋದ್ರೆ ತಲೆ ಸುತ್ತು ಬಂದಂಗಾಗತ್ತೆ, ಅಥವಾ ಹತ್ತೋಕೆ ಭಯ, ಬಿದ್ಬಿಡ್ತೀನಿ ಅನ್ನೋ ಭಯ ಆಗತ್ತೆ. ಈ ತರ ಎಲ್ಲ ಅನ್ಸ್ತಿರತ್ತೆ. ಅಥವಾ ಮನೆಯಲ್ಲೇ ಮೊದ್ಲೆಲ್ಲ ಆರಾಮಾಗಿ ಮೇಲ್ಗಡೆ ಇಟ್ಟಿರೋ ಏನೋ ಥಿಂಗ್ಸ್ ಅನ್ನ ಈಸಿಯಾಗಿ ಸ್ಟೂಲ್ ಹಾಕೊಂಡು ಲ್ಯಾಡರ್ ಹಾಕೊಂಡು ತೆಗಿತೀವಿ. ಬಟ್ ಯಾವಾಗ ಆತರ ಭಯ ಸ್ಟಾರ್ಟ್ ಆಗಿರುತ್ತೆ ಗೊತ್ತಿರಲ್ಲ. ಇವಾಗ ನಂಗೆ ಭಯ ಅನ್ಸತ್ತೆ, ಮೇಲ್ ಹತ್ತಕ್ ಭಯ, ಬೇರೆ ಯಾರಾದ್ರೂ ತೆಕ್ಕೊಡು ಅಂತ ಹೇಳ್ತಿರ್ತೀವಿ. ಅಥವಾ ಸ್ಟೆಪ್ ಅನ್ನೆಲ್ಲ ಸ್ಲೋಲಿ ಹತ್ತೀವಿ. ಇಳಿಬೇಕಿದ್ರು ಹಂಗೆ ಮೊದ್ಲ ತರ ಪಟ್ಪಟ ಅಂತ ಇಳಿದ್ ಬರಲ್ಲ, ಸ್ಲೋಲಿ ಇಳಿತಿರ್ತೀವಿ. ಕೆಲವೊಬ್ರಿಗೆ ನಾವು ಆತರ ಮಾಡ್ತಿರ್ತೀವಿ ಅಂತ ಗೊತ್ತೇ ಆಗಲ್ಲ. ಇನ್ ಕೆಲವೊಬ್ರಿಗೆ ಗೊತ್ತಾಗತ್ತೆ, ಬಟ್ ಅವರಿಗೆ ಅಷ್ಟೊಂದು ಅದ್ರ ಬಗ್ಗೆ ಲಕ್ಷ್ಯ ಕೊಟ್ಟಿರಲ್ಲ, ಹಂಗೂ ಆಗತ್ತೆ. ಇನ್ ಮತ್ತು ಕೆಲವೊಬ್ಬರಿಗೆ ಏನಾಗುತ್ತೆ, ಮನೆಯಲ್ಲಿ ಯಾರಾದ್ರೂ ಹೇಳಿರ್ತಾರೆ, ಅಬ್ಸರ್ವ್ ಮಾಡಿದ್ದಿದ್ರೆ, ಯಾಕೆ ಈ ತರ ಸ್ಲೋ ಇಳಿತೀಯಾ, ಯಾಕೆ ಈ ತರ ಸ್ಲೋ ಮೂವ್ ಮಾಡ್ತಿದೀಯಾ ಸ್ಟೆಪ್ ಮೇಲೆ ಅಥವಾ ಇದರಲ್ಲಿ ಅಂತ ಹೇಳಿದ್ರೆ ಅವಾಗ ಗೊತ್ತಾಗೋದು. ಇಲ್ಲ ಅಂದ್ರೆ ನಮ್ಗೆ ಗೊತ್ತಿಲ್ದೇನೆ ನಮ್ ಬಾಡಿ ಸ್ಲೋಲಿ ಸ್ಲೋ ಡೌನ್ ಆಗ್ತಾ ಬಂದಿರತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಡೈಲಿ ಯೋಗ ಪ್ರಾಕ್ಟೀಸ್ ಅಲ್ಲಿ ಬ್ಯಾಲೆನ್ಸಿಂಗ್ ಆಸನಗಳನ್ನ 1 ಅಥವಾ 2 ಅಭ್ಯಾಸ ಮಾಡ್ಬೇಕು, ಎವ್ರಿ ಡೇ ಮಾಡ್ಬೇಕು. ಇಲ್ಲ ನೀವಿನ್ನು ಯೋಗ ಎಕ್ಸರ್ಸೈಸ್ ಮಾಡ್ತಿಲ್ಲ, ಅಂದ್ರೆ ಜಿಮ್ಗೂ ಹೋಗ್ತಿಲ್ಲ, ವಾಕು ಮಾಡ್ತಿಲ್ಲ, ಏನು ಮಾಡ್ತಿಲ್ಲ, ಬರೀ ಆಫೀಸು ಅಥವಾ ಮನೆ ವರ್ಕು ಆ ತರ ಮಾಡ್ಕೊಂಡಿದೀರಾ ಅಂದ್ರೆ ಅವಾಗ ಬಿಗಿನರ್ ಫ್ರೆಂಡ್ಲಿ ಬ್ಯಾಲೆನ್ಸಿಂಗ್ ಆಸನಗಳನ್ನ ಅಭ್ಯಾಸ ಮಾಡ್ಕೊಬೇಕು. ಇಲ್ಲ ನೀವಿನ್ನು ತುಂಬಾ ಏಜ್ ಆಗಿದೆ, 65+ ಆಗ್ಬಿಟ್ಟಿದೆ, ಇವಾಗ ನಾನೇನಾದ್ರೂ ಈ ತರ ಬ್ಯಾಲೆನ್ಸಿಂಗ್ ಆಸನಗಳನ್ನ ಮಾಡಿದ್ರೆ ಇನ್ನು ಸರಿ ಹೋಗಲ್ಲ, ಇನ್ಯಾಕ್ ಮಾಡೋದು, ಆ ತರನೂ ಅಲ್ಲ. ನೀವು ತುಂಬಾ ಏಜ್ ಆದವರಾದ್ರೆ ಸಪೋರ್ಟಿವ್ ಆಸನಗಳನ್ನ ಮಾಡ್ಬೇಕು. ಅಂದ್ರೆ ವಾಲ್ ಸಪೋರ್ಟ್ ತಗೊಬೇಕು, ಚೇರ್ ಸಪೋರ್ಟ್ ತಗೊಬೇಕು, ಇಲ್ಲ ಮನೆಯಲ್ಲಿ ಯಾರಾದ್ರೂ ಹೆಲ್ಪ್ ಮಾಡೋರಿದ್ರೆ ಹೆಲ್ಪಿಗೆ ತಗೊಬೇಕು. ಒಟ್ನಲ್ಲಿ ಸಪೋರ್ಟ್ ತಗೊಂಡು ಪ್ರಾಕ್ಟೀಸ್ ಮಾಡ್ಬೇಕು. ಏಜ್ ಆದವ್ರು ಅಷ್ಟೇ ಪ್ರಾಕ್ಟೀಸ್ ಮಾಡಿದ್ರೆ ಮತ್ತು ಅವ್ರದ್ ಬಾಡಿ ಸ್ಲೋ ಡೌನ್ ಆಗೋದು ಸ್ವಲ್ಪ ರೆಡ್ಯೂಸ್ ಆಗತ್ತೆ. ಅದಕ್ಕೆ ಎವ್ರಿ ಒನ್ ಅವರ ಯೋಗ ಪ್ರಾಕ್ಟೀಸ್ ಅಲ್ಲಿ ಎವ್ರಿ ಡೇ ನಿಮ್ಗೆ ಯಾವ ಸೂಟೇಬಲ್, ನೀವು ಅಡ್ವಾನ್ಸ್ಡ್ ಆಸನಗಳನ್ನೆಲ್ಲ ಮಾಡ್ತಿದ್ದೀರಾ ಅಂದ್ರೆ ನೀವು ಅಡ್ವಾನ್ಸ್ಡ್ ಆಸನದಲ್ಲೇ ಬ್ಯಾಲೆನ್ಸಿಂಗ್ ಆಸನಗಳನ್ನ ಟ್ರೈ ಮಾಡಿ. ಇಲ್ಲ ನೀವು ಬಿಗಿನರ್ಸು ಅಂದ್ರೆ ಬಿಗಿನರ್ ಫ್ರೆಂಡ್ಲಿ ಆಸನಗಳನ್ನ ನೀವು ನಿಮ್ಮ ಎವ್ರಿ ಡೇ ರೂಟೀನ್ ಅಲ್ಲಿ ಅಳವಡಿಸ್ಕೊಬೇಕು. ಹಂಗಂತೇಳಿ ಇವತ್ ಮಾಡದೆ ನಾಳೆ ಸರಿ ಹೋಯ್ತು ಅಂತ ಆಗಲ್ಲ. ಈಗ ಹೆಂಗೆ ಬಾಡಿ ಸ್ಲೋ ಡೌನ್ ಆಗೋದು ನಮಗ್ ಗೊತ್ತಿಲ್ದೇನೆ ತುಂಬಾ ಟೈಮ್ ತಗೊಂಡು ಸ್ಲೋ ಡೌನ್ ಆಗ್ತಾ ಬಂದಿರತ್ತೋ, ಅದೇ ತರ ರಿಕವರ್ ಆಗೋಕ್ಕೂ ಇನ್ಸ್ಟಂಟ್ ಆಗಿ ಆಗಲ್ಲ. ಇವತ್ ಮಾಡ್ದೆ ನಾಳೆ ಸರಿ ಹೋಯ್ತು, ಅಥವಾ 15 days ಮಾಡ್ದೆ ಸರಿ ಹೋಗ್ಬಿಡ್ತು, ಹಂಗಾಗಲ್ಲ. ನೀವು ಎವ್ರಿ ಡೇ ನಿಮ್ ಪ್ರಾಕ್ಟೀಸ್ ನ ಮಾಡ್ತಾ ಇದ್ರೆ ಅದು ಸ್ಲೋಲಿ ರಿಸಲ್ಟ್ ಕೊಡತ್ತೆ. ಅಥವಾ ಒಂದ್ 2-3 months ಮಾಡಿದೀರಾ, ಇವಾಗ ಸರಿ ಹೋಯ್ತು, ಇನ್ಯಾಕೆ ನಾನು ಮತ್ತದನ್ನ ಮಾಡೋದ್ ಬೇಡ ಅಂತ ಬಿಡ್ಬಾರ್ದು. ನಿಮ್ ಲೈಫ್ ಟೈಮ್ ಅಲ್ಲಿ ಎವ್ರಿ ಡೇ 1 ಅಥವಾ 2 ಬ್ಯಾಲೆನ್ಸಿಂಗ್ ಆಸನಗಳನ್ನ 30 ಸೆಕೆಂಡು ಅಂದ್ರೆ ಸೆಟ್ ಮಾಡ್ಕೊಳ್ಳಿ. 30 seconds ಸೆಟ್ ಮಾಡ್ಕೊಂಡು ಈ ತರ ನಿಮ್ಗೆ ಹೆಂಗ್ ಕಂಫರ್ಟೇಬಲ್ ಇದೆಯೋ ಆ ತರ ಪ್ರಾಕ್ಟೀಸ್ ಮಾಡ್ಕೊಬೇಕು. ನಾನು 4 ಬೇಸಿಕ್ ಮತ್ತೆ ಅಡ್ವಾನ್ಸ್ಡ್ ಆಸನಗಳನ್ನ ತೋರಿಸ್ತೀನಿ. ಅದರಲ್ಲಿ ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಇದೆ ಅದನ್ನ ಅದ್ರ ಹೊರತಾಗೂ ತುಂಬಾನೇ ಇರತ್ತೆ. ನೀವು ನೋಡಿರ್ತೀರಾ ಇಂಟರ್ನೆಟ್ ಅಲ್ಲಿ ತುಂಬಾ ಬರ್ತಿರತ್ತೆ ಆ ತರದ್ ಆಸನಗಳದ್ದು ಪಿಕ್ಚರು ಅಥವಾ ಆಸನ ಟ್ಯುಟೋರಿಯಲ್ಗಳೆಲ್ಲ ತುಂಬಾ ಇರತ್ತೆ. ನಿಮಗೆ ಯಾವ್ದು ಕಂಫರ್ಟೇಬಲ್ ಇದೆ, ಅಥವಾ ನಿಮ್ಗೊಂದ್ 3-4 ಕಂಫರ್ಟೇಬಲ್ ಆಯ್ತು ಅನ್ಸತ್ತೆ ಕಂಫರ್ಟೇಬಲ್ ಇದೆ ಅಂತ ಅಂದ್ರೆ ಎವ್ರಿ ಡೇ ಒಂದೊಂದನ್ನ ಟ್ರೈ ಮಾಡಿ. ಇಲ್ಲ ನಿಮ್ಗೆ ಯಾವ್ದೋ ಒಂದೇ ಕಂಫರ್ಟೇಬಲ್ ಇದೆ, ನನಗೆ ಇದು ನನಗೆ ಆರಾಮಾಗಿ ನಾನ್ ಮಾಡ್ತೀನಿ ಅಂತ ಅನ್ಸಿದ್ರೆ
ಅದು ಒಂದನ್ನೇ ಟ್ರೈ ಮಾಡಿ. ಆದ್ರೆ ಎವ್ರಿ ಡೇ ನೀವು ನಿಮ್ಮ ಯೋಗ ರೂಟೀನ್ ಅಲ್ಲಿ ಟ್ರೈ ಮಾಡ್ಬೇಕು. ಇಲ್ಲ ನೀವಿನ್ನು ಅದನ್ನೆಲ್ಲ ಮಾಡ್ತಿಲ್ಲ, ನೀವಿನ್ನು ಯೋಗನೂ ಮಾಡ್ತಿಲ್ಲ, ಜಿಮ್ಗೂ ಹೋಗ್ತಿಲ್ಲ, ವಾಕು ಮಾಡ್ತಿಲ್ಲ ಅಂದ್ರೆ ನೀವ್ ಇವತ್ತಿಂದ ಅದನ್ನ ಸ್ಟಾರ್ಟ್ ಮಾಡ್ಕೊಬೇಕು. ಇಲ್ಲ ಮುಂದೆ ತೊಂದ್ರೆ ಆಗತ್ತೆ. ಇವಾಗ ಸುಮ್ನೆ ಇವಾಗೇನು ಆಫ್ಟರ್ 40 ಎಲ್ಲ ನಮ್ಗೆ ಸ್ಟೆಪ್ ಹತ್ತಕ್ ಭಯ, ಇಳಿಯೋಕ್ ಭಯ ಆತರ ಅನ್ಸಿದ್ರೆ ಆಮೇಲೆ ವಾಕ್ ಮಾಡಕ್ ಭಯ, ಸಪೋರ್ಟ್ ಬೇಕು ಅನ್ಸತ್ತೆ. ಈಗ ಸ್ಟೆಪ್ ಇಳಿಬೇಕಿದ್ರೆ ರೇಲಿಂಗ್ ಹಿಡ್ಕೊಂಡೇ ಇಳಿಬೇಕು ಅನ್ಸತ್ತೆ, ಇಲ್ಲ ವಾಲ್ ಸಪೋರ್ಟ್ ತಗೊಂಡು ಇಳಿಬೇಕು ಅನ್ಸತ್ತೆ. ಆ ತರ ಎಲ್ಲ ಆಗ್ತಿರತ್ತೆ. ಅದನ್ನ ಅವಾಯ್ಡ್ ಮಾಡ್ಬೇಕು ಅಂದ್ರೆ ನೀವು ಇವಾಗಿಂದಾನೇ ನಿಮ್ಮ ಅಭ್ಯಾಸ ಸ್ಟಾರ್ಟ್ ಮಾಡ್ಬೇಕು. ಸೊ ನಾನು ಒಂದ್ 4 ಆಸನಗಳನ್ನ ತೋರಿಸ್ತೀನಿ. ನಿಮ್ಗೆ ಅದ್ರಲ್ಲಿ ಯಾವ್ದು ಕಂಫರ್ಟೇಬಲ್ ಇದೆಯೋ ಅದನ್ನ ನೀವು ನಿಮ್ಮ ಯೋಗ ರೂಟೀನ್ ನಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಹರಿ ಓಂ ನಮಸ್ತೆ. ಫಸ್ಟ್ ಒನ್, ನಿಮ್ ಹ್ಯಾಂಡ್ಸ್ ಅನ್ನ ವೈಡ್ ಮಾಡಿ ಹೀಲ್ಸ್ ಅನ್ನ ಲಿಫ್ಟ್ ಮಾಡಿ ಅಪ್ ಅಂಡ್ ಡೌನ್ ಸ್ಲೋಲಿ. ಎಷ್ಟಾಗತ್ತೋ ಅಷ್ಟು ಟೋಸ್ ಮೇಲೆ ಬನ್ನಿ ಮತ್ತೆ ಡೌನ್. ಅದೇ ತರ ಹ್ಯಾಂಡ್ಸ್ ಅನ್ನ ಅಪ್ ಮಾಡ್ಕೊಂಡು ಅದೇ ತರ ಮಾಡ್ಬೇಕು. ಎಷ್ಟಾಗತ್ತೋ ಅಷ್ಟು ಕೌಂಟು. ಫಸ್ಟ್ 10, 20, 30 ನಿಮ್ಮ ಹತ್ರ ಎಷ್ಟಾಗತ್ತೋ ಅಷ್ಟು ಮಾಡ್ತಾ ಹೋಗಿ. ಈ ತರ ಇಂಟರ್ಲಾಕ್ ಮಾಡ್ಕೊಂಡು ಫಿಂಗರ್ಸ್ ಅನ್ನ ಟೋಸ್ ಮೇಲೆ ವಾಕ್ ಮಾಡಬೇಕು, ಫ್ರಂಟ್ ಅಂಡ್ ಬ್ಯಾಕ್. ಈ ತರನು ಅಷ್ಟೇ 20 to 30 ಕೌಂಟ್ಸ್ ರೆಗ್ಯುಲರ್ಲಿ ಪ್ರಾಕ್ಟೀಸ್ ಮಾಡಿ. ಆಮೇಲೆ ಹ್ಯಾಂಡ್ಸ್ ಅನ್ನ ಸ್ಟ್ರೇಟ್ ಇಟ್ಕೊಂಡು ಟೋಸ್ ಮೇಲೆ ವಾಕು. ಬ್ಯಾಲೆನ್ಸ್ ಮಾಡ್ತಾ ನಿಧಾನಕ್ಕೆ ವಾಕ್ ಮಾಡಬೇಕು. ಇದು ಟ್ರೀ ಪೋಸ್. ಒಂದ್ ಕಾಲನ್ನ ಫೋಲ್ಡ್ ಮಾಡಿ ಥೈಸ್ ಹತ್ರ ಇಟ್ಕೊಂಡು ಬ್ಯಾಲೆನ್ಸ್ ಮಾಡಿ. ಇದನ್ನು ಅಷ್ಟೇ 2 ಲೆಗ್ಗಿಂದ ಮಾಡಬೇಕು. ಒಂದೊಂದ್ ಸೈಡು 10, 20, 30 ಕೌಂಟ್ಸು ಪ್ರಾಕ್ಟೀಸ್ ಮಾಡಿ. ಆಮೇಲೆ ನಟರಾಜಾಸನ. ನಿಧಾನಕ್ಕೆ ನಿಮ್ಮ ಆಂಕಲ್ ಜಾಯಿಂಟ್ ಅನ್ನು ಹಿಡ್ಕೊಂಡು ಫ್ರಂಟ್ ಬೆಂಡ್ ಮಾಡಿ ಸ್ಲೋಲಿ ಹೋಲ್ಡ್ ಮಾಡಿ. ಎಷ್ಟಾಗತ್ತೋ ಅಷ್ಟು ಕೌಂಟು ಹೋಲ್ಡ್ ಮಾಡಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ಲೆಗ್ ಸ್ಟ್ರೇಟ್ ಮಾಡಿ ಫ್ರಂಟ್ ಬೆಂಡ್. ಹ್ಯಾಂಡ್ ಅನ್ನು ಸ್ಟ್ರೇಟ್ ಮಾಡಿ ಬ್ಯಾಲೆನ್ಸ್ ಮಾಡಿ ಬಾಡಿ. ಇದನ್ನು ಅಷ್ಟೇ 20 to 30 ಕೌಂಟು ಹೋಲ್ಡ್ ಮಾಡಕ್ ಟ್ರೈ ಮಾಡಿ. ಮೊದಲು 10 ಕೌಂಟ್ ಮಾಡ್ಕೊಳ್ಳಿ, ಆಮೇಲೆ ಇನ್ಕ್ರೀಸ್ ಮಾಡಿ. ಇದನ್ನು ಅಷ್ಟೇ ಸೇಮ್ ನಾ ಮೊದಲು ತೋರಿಸ್ತಾರನೆ, ಬಟ್ ವಾಲ್ ಸಪೋರ್ಟ್ ತಗೊಂಡು. ನಿಮ್ಮ ಹತ್ರ ಬ್ಯಾಲೆನ್ಸ್ ಹಂಗೆ ಮಾಡಕ್ ಆಗಲ್ಲ ಮಿಡಲ್ ಇದರಲ್ಲಿ ಅಂದ್ರೆ ವಾಲ್ ಸಪೋರ್ಟ್ ತಗೊಂಡು ಟ್ರೀ ಪೋಸ್ ಅನ್ನ ಈ ತರ ಮಾಡ್ಬೋದು. ಆಮೇಲೆ ಅಭ್ಯಾಸ ಆದ್ಮೇಲೆ ಮಿಡಲ್ ಗ್ರೌಂಡ್ ಅಲ್ಲಿ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ. 2 ಲೆಗ್ ಅನ್ನು ಈ ತರ ವಾಲ್ ಹಿಡ್ಕೊಂಡು 10 to 30 ವಾಲ್ ಸಪೋರ್ಟ್ ಇಂದ ಅಂತೂ ಆರಾಮಾಗಿ ಸ್ಟಾರ್ಟಿಂಗ್ ಅಲ್ಲೇ 30 ಕೌಂಟು ನಿಲ್ಬಹುದು. ಇದನ್ನು ಅಷ್ಟೇ ನಟರಾಜಾಸನ. ಇದನ್ನು ಈ ತರನೇ ವಾಲ್ ಸಪೋರ್ಟ್ ತಗೊಂಡು ಮಾಡೋಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ವಾಲ್ ಹತ್ರ ಹೋಗಿ ಹೀಲ್ಸ್ ಅನ್ನ ಲಿಫ್ಟ್ ಮಾಡಿ ಡೌನ್ ಮಾಡಿ. ಈ ತರ ವಾಲ್ ಹಿಡ್ಕೊಂಡು ಅಪ್ ಅಂಡ್ ಡೌನ್ ಅಂತ ನೀವು ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡ್ಕೋಬಹುದು.